ಪೂರ್ವ ಮುಂಗಾರು ಅಬ್ಬರ ಕರುನಾಡಿನಲ್ಲಿ ಮುಂದುವರಿತಾ ಇದೆ. ಜೂನ್ 11ರವರೆಗೆ ಒಳನಾಡು ಕರಾವಳಿಯಲ್ಲಿ ವರುಣ ಆರ್ಭಟ ಜಾಸ್ತಿ ಆಗುತ್ತೆ. ಹಾಗಾಗಿ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಮೀನುಗಾರರಿಗೆ ಪ್ರವಾಸಿಗರಿಗೆ ಅಲರ್ಟ್ ಅನ್ನ ಮಾಡಲಾಗಿದೆ. ಜೊತೆಗೆ ಕರಾವಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಒಳನಾಡಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ರೈತರು ಮೀನುಗಾರರು ಸುರಕ್ಷಿತ ಕ್ರಮವನ್ನ ಪಾಲಿಸಬೇಕು ಅಂತ ಈಗ ಆಲ್ರೆಡಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಭಾರೀ ಮಳೆ ಮುನ್ಸೂಚನೆ ಕಂಡು ಬರ್ತಾ ಇದೆ. ಹಾಗಾಗಿ ಸುರಕ್ಷಿತವಾಗಿರಬೇಕು ಅಂತ ಹೇಳ್ತಿದ್ದಾರೆ. ರೈತರು ಮೀನುಗಾರರು ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು. ಹಾಗಾಗಿ ರಾಜ್ಯ ಹವಾಮಾನ ಇಲಾಖೆ ಕೊಡ್ತಿರುವಂತಹ ಸೂಚನೆ ಕರ್ನಾಟಕದಲ್ಲಿ ಈಗ ಮುಂದುವರಿತಾ ಇದೆ. ಪೂರ್ವ ಮುಂಗಾರು ಕರಾವಳಿ ಪ್ರದೇಶದಲ್ಲಂತೂ ಸಾಕಷ್ಟು ಮಂದಿ ಅಲರ್ಟ್ ಆಗಿರಬೇಕಾಗುತ್ತೆ. ಜೂನ್ 11ರವರೆಗೆ ಒಳನಾಡಿನಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಮೀನುಗಾರರಿಗೆ ಜೊತೆಗೆ ಪ್ರವಾಸಿಗರಿಗೂ ಕೂಡ ಅಲರ್ಟ್ ಮಾಡಲಾಗಿದೆ. ಒಂದು ಕಡೆ ಆರೆಂಜ್ ಮತ್ತೆ ಒಳನಾಡಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆಯಿಂದ ಕೊಡ್ತಿರುವಂತಹ ಸೂಚನೆ ಜೂನ್ 11ರವರೆಗೆ ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿರುತ್ತೆ. ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಈಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಮೀನುಗಾರರಿಗಿರಬಹುದು, ರೈತರಿಗಿರಬಹುದು, ಪ್ರವಾಸಿಗರಿಗೆ ಯಾರೂ ಕೂಡ ಆ ಸ್ಥಳಗಳಿಗೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಲಾಗಿದೆ. ಕರಾವಳಿಗೆ ಆರೆಂಜ್ ಅಲರ್ಟ್ ಅನ್ನ, ಒಳನಾಡಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.